ಇನ್ನು ಮಸಾಲೆ ಹಾಕಿದ ಪುಟ್ಟಸ್ವಾಮಿಯನ್ನ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಆಸ್ಪತ್ರೆಯಿಂದ ಸೀದಾ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು ಪುಟ್ಟಸ್ವಾಮಿಯನ್ನ ಅಂತ ಗೊತ್ತಾಗಿದೆ. ಅಂಬಿಕಾ ಕೊಟ್ಟಿದ್ದ ಮಸಾಲೆಯನ್ನ ಬೆರೆಸಿದ್ದೆ ಈ ಪುಟ್ಟಸ್ವಾಮಿ. ಹಾಗಾಗಿ ಪುಟ್ಟಸ್ವಾಮಿಯನ್ನ ಆಸ್ಪತ್ರೆಯಿಂದ ಸೀದಾ ಸದ್ಯಕ್ಕೆ ಪೊಲೀಸರು ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ, ವಿಚಾರಣೆಗೆ ಒಳಪಡಿಸುತ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಆಸ್ಪತ್ರೆಯಲ್ಲಿ ಇಷ್ಟು ದಿನ ಪುಟ್ಟಸ್ವಾಮಿ ಇದ್ರು. ಅವರು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಪ್ರಸಾದವನ್ನ ತಗೊಂಡಿದ್ರು, ಸ್ವೀಕಾರ ಮಾಡಿದ್ರು, ಸೇವನೆ ಮಾಡಿದ್ರು. ಹಾಗಾಗಿ ಅವರು ಕೂಡ ಅಸ್ವಸ್ಥರಾಗಿದ್ರು. ಬಟ್ ಇವಾಗ ಡಿಸ್ಚಾರ್ಜ್ ಆದ ತಕ್ಷಣ ಆಸ್ಪತ್ರೆಯಿಂದ ಸೀದಾ ಪೊಲೀಸ್ ಸ್ಟೇಷನ್ಗೆ ಪೊಲೀಸರು ಪುಟ್ಟಸ್ವಾಮಿಯನ್ನ ಕರ್ಕೊಂಡು ಹೋಗಿದ್ದಾರೆ. ಇಲ್ಲಿ ಆಗಿರೋದೇನು, ಪುಟ್ಟಸ್ವಾಮಿ ಪಾತ್ರ ಏನು ಸದ್ಯಕ್ಕೆ ಅಂತಂದ್ರೆ, ಅಂಬಿಕಾ ಅವ್ರ ಮನೆಯಿಂದ ಮಸಾಲೆ ತಗೊಂಡ್ ಬಂದಿದ್ರು. ಅದರಲ್ಲೇ ವಿಷವನ್ನ ಅಂಶ ಇತ್ತು, ವಿಷವನ್ನ ಬೆರೆಸ್ಕೊಂಡು ಬಂದಿದ್ರು ಅಂತ ಈಗ ಹೇಳಲಾಗ್ತಾ ಇದೆ. ಅಂಬಿಕಾ ಕೊಟ್ಟಂತ ಮಸಾಲೆಯನ್ನ ಪುಟ್ಟಸ್ವಾಮಿ ಅವರು ಈ ಟೊಮ್ಯಾಟೊ ಬಾತ್ಗೆ ಸೇರಿಸಿದ್ದಾರೆ. ಸೊ ಈ ಆರೋಪ ಅವ್ರ ಮೇಲೆ ಸದ್ಯಕ್ಕೆ ಇರೋದ್ರಿಂದ ಆಸ್ಪತ್ರೆಯಿಂದ ಸೀದಾ ಪುಟ್ಟಸ್ವಾಮಿಯನ್ನ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಮಸಾಲೆ ಹಾಕಿದ್ರು ಪುಟ್ಟಸ್ವಾಮಿ. ಹಾಗಾಗಿ ಪೊಲೀಸರು ತಮ್ಮ ವಶಕ್ಕೀಗ ಪಡ್ಕೊಂಡಿರೋದು. ಅಂಬಿಕಾ ಮನೆಯಲ್ಲಿ ಮಸಾಲೆಯನ್ನ ತಯಾರು ಮಾಡ್ಕೊಂಡು ಬಂದಿರ್ತಾರೆ. ಆ ಮಸಾಲ ಪದಾರ್ಥದಲ್ಲೇ ವಿಷವನ್ನ ಬೆರೆಸಿರ್ತಾರೆ ಅವರು ಅಂತ ಈಗ ಸದ್ಯಕ್ಕೆ ನಡೀತಿರುವಂತ ಚರ್ಚೆ. ಆ ಬಗ್ಗೆ ಆ ಗುಮಾನಿ ಮೇಲೆನೆ ಪೊಲೀಸರೀಗ ವಿಚಾರಣೆಗೆ ಒಳಪಡಿಸಿದ್ದಾರೆ ಎಲ್ಲಾ ಆರೋಪಿಗಳನ್ನ. ಬಟ್ ಅಂಬಿಕಾ ತಂದ್ಕೊಂಡಂತ ಮಸಾಲೆಯನ್ನ ಟೊಮ್ಯಾಟೊ ಬಾತ್ಗೆ ಬೆರೆಸಿದ್ದು ಪುಟ್ಟಸ್ವಾಮಿ ಅವರು. ಹಾಗಾಗಿ ಪುಟ್ಟಸ್ವಾಮಿಯನ್ನ ಸದ್ಯಕ್ಕೆ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ವೆಂಕಟೇಶ್. ಆಸ್ಪತ್ರೆಯಿಂದ ಸೀದಾ ಪುಟ್ಟಸ್ವಾಮಿಯನ್ನ ಪೊಲೀಸರು ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ. ಈತನ ಪಾತ್ರ ಈಗ ಮಸಾಲೆ ಬೆರೆಸಿದ್ದು ಅಂತ ಆ ಒಂದು ಆರೋಪದ ಮೇಲೆ ಕರ್ಕೊಂಡು ಹೋಗಿರೋದು. ಸದ್ಯಕ್ಕೆ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಿದೆ ಪುಟ್ಟಸ್ವಾಮಿ ವಿಚಾರದಲ್ಲಿ ವೆಂಕಟೇಶ್? ಶರ್ಮಿತಾ, ಈಗಷ್ಟೇ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಂತ ಏನು ಅಡುಗೆ ಭಟ್ಟ ಪುಟ್ಟಸ್ವಾಮಿ ಇದ್ದ, ಆತನನ್ನ ಚಾಮರಾಜನಗರ ಪೊಲೀಸರು ಈಗಾಗಲೇ ಬಂದು ವಶಕ್ಕೆ ಪಡೆದಿರುವಂತದ್ದು. ಹಾಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಮಾಡ್ಕೊಂಡು ಹೋಗಿರುವಂತದ್ದು. ಹಾಗೆ ಪುಟ್ಟಸ್ವಾಮಿ ಜೊತೆಗಿದ್ದಂತ ಶಿವಮೂರ್ತಿ ಆಗಿರ್ಬೋದು, ಹಾಗೆ ಇನ್ನೂ 3 ಜನ ಸೇರಿದಂತೆ ಒಟ್ಟು 5 ಜನರನ್ನ ಮೊಫ್ತಿಯಲ್ಲಿ ಬಂದಂತ ಪೊಲೀಸರು ಅವರನ್ನ ಒಂದು ಸರ್ಕಾರಿ ವಾಹನದಲ್ಲಿ ತಮ್ಮ ವಶಕ್ಕೆ ಪಡ್ಕೊಂಡು ಹೋಗಿರುವಂತದ್ದು. ಈಗ ಹೆಚ್ಚಿನ ವಿಚಾರಣೆಗಾಗಿ ಒಂದು ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ ಎನ್ನುವಂತ ಮಾಹಿತಿ ಗೊತ್ತಾಗ್ತಾ ಇದೆ. ಇನ್ನು ಮುಂದಿನ ಕ್ಷಣಗಳಲ್ಲಿ ಯಾವ ರೀತಿಯಾದಂತ ಡೆವಲಪ್ಮೆಂಟ್ಸ್ ಗಳು ನಡೀತವೆ ಎನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಈಗಷ್ಟೇ ಕೆಲವೇ 5 ನಿಮಿಷಗಳ ಮುಂಚೆ ಅವರನ್ನ ಒಂದು ವಶಕ್ಕೆ ಪಡೆದಿರುವಂತದ್ದು. ಈಗಾಗಲೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವಂತಹ 5 ಜನರನ್ನು ಕೂಡ ಪೊಲೀಸರ ತಂಡ ಕರ್ಕೊಂಡು ಹೋಗಿದ್ದಾರೆ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ತಮ್ಮ ಇನ್ಫಾರ್ಮೇಶನ್ಗೆ. ಇನ್ನು ಈ ಪುಟ್ಟಸ್ವಾಮಿ ಯಾವುದೇ ರೀತಿಯಲ್ಲೂ ತಪ್ಪು ಮಾಡಿಲ್ಲ, ಪ್ರಸಾದಕ್ಕೆ ವಿಷ ಬೆರೆಸಿರೋದು ಅವರಿಗೆ ಗೊತ್ತೇ ಇಲ್ಲ ಅಂತ ನ್ಯೂಸ್ 18ಗೆ ಪುಟ್ಟಸ್ವಾಮಿ ಕುಟುಂಬಸ್ಥರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪುಟ್ಟಸ್ವಾಮಿ ಯಾವುದೇ ತಪ್ಪನ್ನ ಮಾಡಿಲ್ಲ, ಪ್ರಸಾದಕ್ಕೆ ವಿಷ ಬೆರೆಸಿರೋ ವಿಷಯನೇ ಅವರಿಗೆ ಗೊತ್ತಿಲ್ಲ ಅಂತ ನ್ಯೂಸ್ 18 ಕನ್ನಡಕ್ಕೆ ಪುಟ್ಟಸ್ವಾಮಿ ಫ್ಯಾಮಿಲಿ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಹಿಂದೆ ಪುಟ್ಟಸ್ವಾಮಿ ಅವರು ಕೂಡ ಒಂದು ವಿಡಿಯೋ ರಿಲೀಸ್ ಆಗಿತ್ತು. ಅದರಲ್ಲೂ ಅವರು ಹೇಳುವಾಗ ನನಗೆ ಈ ಬಗ್ಗೆ ಗೊತ್ತೇ ಇರಲಿಲ್ಲ, ಹಂಗಿದ್ರೆ ನಾನು ಯಾಕೆ ತಿಂತಿದ್ದೆ, ನನ್ನ ಮಗಳಿಗೆ ಯಾಕೆ ತಿನ್ನಿಸ್ತಿದ್ದೆ ಅಂತ ಹೇಳಿದ್ರು. ಸತ್ಯ ಗೊತ್ತಿದ್ರೆ ಮಗಳಿಗೆ ಯಾಕೆ ಪ್ರಸಾದ ಕೊಡ್ತಿದ್ದೀರಾ ಪುಟ್ಟಸ್ವಾಮಿ, ಹಾಗಾಗಿ ಯಾವುದೇ ತಪ್ಪನ್ನ ಮಾಡಿಲ್ಲ ಅಂತ ಇಲ್ಲಿ ಫ್ಯಾಮಿಲಿ ಮೆಂಬರ್ ಸಮರ್ಥನೆಯನ್ನ ಮಾಡ್ಕೊಳ್ತಿದ್ದಾರೆ. ನ್ಯೂಸ್ 18 ಕನ್ನಡಕ್ಕೆ ಈ ರೀತಿಯಾಗಿ ಪುಟ್ಟಸ್ವಾಮಿ ಕುಟುಂಬಸ್ಥರು ಹೇಳಿಕೆಯನ್ನ ಕೊಟ್ಟಿರೋದು. ಇನ್ನು ಪುಟ್ಟಸ್ವಾಮಿ ಕುಟುಂಬಸ್ಥರ ಜೊತೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ಮಾತುಕತೆಯನ್ನ ನಡೆಸಿದ್ದಾರೆ. ಸುಳ್ವಾಡಿ ವಿಷಪ್ರಸಾದ ಸೇವನೆ ಪ್ರಕರಣದಲ್ಲಿ ಎಲ್ಲರ ಕೇಂದ್ರ ಬಿಂದುವಾಗಿರೋದು ಅಡಿಗೆ ಭಟ್ಟ ಪುಟ್ಟಸ್ವಾಮಿಯವರು. ಪುಟ್ಟಸ್ವಾಮಿಯವರು ಆಗ ಆ ಸ್ಥಳದಲ್ಲಿ ಇದ್ರು. ಅವರು ಈ ಕಡೆ ಬಂದ ನಂತರ ಇಷ್ಟೆಲ್ಲ ಘಟನೆ ಆಗಿದೆ, ಅಡುಗೆಯನ್ನು ಅವರೇ ತಯಾರು ಮಾಡಿದ್ರು ಅನ್ನೋ ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆಗಳು ಇದೀಗ ಆರಂಭವಾಗಿದೆ. ಆದರೆ ನಾನು ಈ ಪ್ರಕರಣದಲ್ಲಿ ವಿಷವನ್ನ ಹಾಕಿಲ್ಲ ಅನ್ನೋ ಒಂದು ನೇರವಾದ ಮಾತುಗಳನ್ನ ಪುಟ್ಟಸ್ವಾಮಿಯವರು ಆಡಿದ್ದಾರೆ. ನಾವೀಗ ಪುಟ್ಟಸ್ವಾಮಿಯವರ ನಿವಾಸದ ಮುಂದಿದ್ದೇವೆ. ಇದು ಸುಳ್ವಾಡಿ ಗ್ರಾಮದ ದೇವಾಲಯದ ಸಮೀಪದಲ್ಲೇ ಇದೆ. ಅಂದ್ರೆ ದೇವಾಲಯದ ಕೂಗಳತೆ ದೂರದಲ್ಲಿ ಪುಟ್ಟಸ್ವಾಮಿಯವರ ನಿವಾಸ ಇದೆ. ಪುಟ್ಟಸ್ವಾಮಿ ಅವರಿಗೆ ಒಟ್ಟು 3 ಜನ ಮಕ್ಕಳಿದ್ರು. ಅದರಲ್ಲಿ ಒಬ್ಬರು ಇದೇ ಘಟನೆಯಲ್ಲಿ ತೀರೋದ್ರು. ಇನ್ನು 2 ಮಕ್ಕಳಿದ್ದಾರೆ. ಅವರ ತಂದೆ, ತಾಯಿ, ಪತ್ನಿ ಎಲ್ಲರೂ ಸಹ ಒಂದು ರೀತಿ ಆತಂಕಕ್ಕೊಳಗಾಗಿ ಅವರನ್ನ ಆಸ್ಪತ್ರೆಗೆ ಸೇರಿಸಿ ಬಂದು ಇಲ್ಲಿ ಕುಳಿತಿದ್ದಾರೆ. ಅವರ ಇಡೀ ಮನೆಯಲ್ಲಿ ಬಡತನ ತಾಂಡವವಾಡ್ತಾ ಇದೆ. ಈ ಮನೆಯ ವಾತಾವರಣ ನೋಡಿದ್ರೆ ಗೊತ್ತಾಗ್ಬೋದು ಪುಟ್ಟಸ್ವಾಮಿ ಅವರು ಯಾವ ರೀತಿಯಲ್ಲಿ ಇಲ್ಲಿ ಜೀವನವನ್ನು ಮಾಡ್ತಿದ್ರು ಅಂತ. ಅವರ ಕುಟುಂಬಸ್ಥರನ್ನ ಮಾತನಾಡಿಸುವಂತ ಒಂದು ಪ್ರಯತ್ನವನ್ನು ಮಾಡೋಣ. ಅಮ್ಮ ಹೇಳಿ, ಈಗ ಪುಟ್ಟಸ್ವಾಮಿ ಅವರು ಆಸ್ಪತ್ರೆಯಲ್ಲಿದ್ದಾರೆ, ಅವತ್ತು ಯಾವಾಗ ಹೋಗಿದ್ರು ಅಲ್ಲಿಗೆ, ಮತ್ತೆ ಅವರು ಎಲ್ಲಿ ಅಡಿಗೆ ಮಾಡ್ತಾ ಇದ್ರು? ರೆಗ್ಯುಲರ್ ಆಗಿ ದೇವಸ್ಥಾನಕ್ಕೆ ಹೋಗಿ ಅಡಿಗೆ ಮಾಡ್ತಾ ಇದ್ರು ಅವರು? ಅವ್ರು ಬಂದು ಅಡಿಗೆ ಬ್ಯಾಟ್ರಿಲ್ಲ ಅವ್ರು ಬಂದು ನೈಟ್ ಡ್ಯೂಟಿ ಅವ್ರು ನೈಟ್ ಹೊತ್ನಾಗ ಹೋಗ್ಕೊಂಡಿದ್ರು ಇದು ಗುದ್ಲಿ ಪೂಜೆ ಅಂತ ಗೌಡಪ್ಪ ಹೇಳಿದ್ರು
ಅದಕ್ಕೆ ಗೋಡಪ್ಪ ಗುದ್ಲಿ ಪೂಜೆ ಕಣ ಒಂದು ಸ್ವಲ್ಪ ಹೆಲ್ಪ್ ಮಾಡ. ಭಟ್ರು ಯಾವಾಗೂ ಮಾಡ್ಕೊಂಡಿದ್ದು ಭಟ್ರು ಬಂದು ಈರಣ್ಣ ಅಂತ ಯಾವಾಗೂ ಮಾಮೂಲಾಗಿ ಮಾಡ್ಕೊಂಡಿದ್ರು ಅವ್ರು ಈರಣ್ಣ ಅಂತ. ಈಗ ನಮ್ಮ ಯಜಮಾನ್ರು ಬಂದು ನೈಟ್ ಡ್ಯೂಟಿ ವಾಚ್ಮೆನ್ ಕೆಲಸ ವಾಚ್ಮೆನ್ ಕೆಲಸ ಮಾಡ್ತಿದ್ರು ಆಮೇಲೆ ಅವತ್ತು ಗುದ್ಲಿ ಪೂಜೆ ನಡೆಯಿತು ಅದಕ್ಕೆ ಏನಂದ್ರು ಹೋಗಿ ಹೆಲ್ಪ್ ಮಾಡು ಹೋಗ ನೀನು ಏನಿಲ್ಲಿ ಏನ್ ಮಾಡ್ತೀಯ ಅಂತ. ವಾಚ್ಮೆನ್ ಕೆಲಸ ಆದ್ರೆ ವಾಚ್ಮೆನ್ ಡ್ಯೂಟಿಲೇ ಇದ್ಕೊಂಡ್ಬೇಕಾ, ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಆಗಲ್ವಾ ಅಂತ ಹೇಳಿದ್ರು ಗೌಡ್ರು. ಇವ್ರೇನ್ ಮಾಡಿದ್ರು ಹೋಗಿ ಹೆಲ್ಪ್ ಮಾಡಿದ್ರು ಈರಲ್ಲಿ ಕಟ್ ಮಾಡ್ಕೊಂಡು ಅದಕ್ಕೆ ಬಾತ್ಗೆ ಚಟ್ನಿ ಗಿಟ್ನಿ ಆಡ್ಸ್ಬಿಟ್ಕೊಂಡು ಅವ್ರಿದ್ರು ಆಮೇಲೆ ನನ್ನ ಮಗಳು ನೀತಾ ಅಂತ 12 ವರ್ಷ, ಅವಳು ಒಂದ್ ಸ್ವಲ್ಪ ಅವಳು ಅಪ್ಪ ಅಲ್ಲಿ ಇದ್ದಾನೆ, ತಂದೆ ಅಲ್ಲಿ ಇದ್ದಾನೆ, ನಾನು ಹೋಗಿ ಬರ್ತೀನಮ್ಮ ಅಂತ ಓದ್ಲು ನಾ ಹೋಗಿ ಬರ್ತೀನಮ್ಮ ಅಂತ ಓದ್ಲು ಇನ್ನೇನು ಸರಿ ಹೋಗಿ ಬರ್ತಾಳೆ ಅಂಬಿಟ್ಟಿದ್ದೆ ಆಮೇಲೆ ಸಪರೇಟ್ ಮಾಡಕ್ ಹೋದಕ್ಕೆ ಅವ್ರ ಅಡಿಗೆ ಭಟ್ರು ಅಂತ ಹೇಳ್ತಾರೆ ಅವರು ಯಾವಾಗ್ಲೂ ಅಡಿಗೆ ಮಾಡೇ ಇಲ್ವಾ? ಇಲ್ಲ ನೈಟ್ ಡ್ಯೂಟಿಗೆ ಹೋಯ್ತಿದ್ರು ವಾಚ್ಮೆನ್ ಕೆಲ್ಸವಾಗಿ ಹೋಯ್ತಿದ್ರು ಏನು ದೊಡ್ಡವ್ರಿಗೆ ಬೆಲೆ ಕೊಡ್ಬೇಕ ದೊಡ್ಡವ್ರಿಗೆ ಬೆಲೆ ಕೊಡ್ದಿರ ಅದು ಗೌಡಪ್ಪನವ್ರು, ಅವ್ರಿಗೆ ಬೆಲೆ ಕೊಡ್ಬೇಕಲ್ಲ. ಅಡಿಗೆ ಮಾಡು ಅಂದ್ರೆ ಹೋಗಿ ಮಾಡಿ ಆಗ್ಬೇಕ, ಅದಕ್ಕೆ ಹೋಗಿ ಅಡಿಗೆ ಮಾಡಿದ್ರು ಅಮ್ಮ, ನಿಮ್ ಮಗ ಸೆಕ್ಯೂರಿಟಿ ಗಾರ್ಡ್ ಕೆಲಸದ ಜೊತೆ ಅಡಿಗೆನೂ ಮಾಡ್ಕೊಂಡಿದ್ರ ಅವತ್ತು? ಅಂದ್ರೆ ನಿಮ್ಗೆ ದೇವಸ್ಥಾನಕ್ಕೂ ನಿಮ್ಗೂ ಏನ್ ನಂಟು? ಇಲ್ಲ ಏನಿಲ್ಲ ಅವ್ರು ನಮ್ಮ ಯಜಮಾನ್ರು ಮುಂಚೆ ಅಡುಗೆ ಮಾಡ್ಕೊಂಡಿದ್ರು. ಆ ಅಡುಗೆ ಮಾಡ್ಕೊಂಡಿದ್ದು ಇವ್ರು ವಯಸ್ಸಾಗೈತು. ವಯಸ್ಸಾದಕ್ಕೆ ನನ್ನ ಮಗನಿಗೆ ಏನೊಂದು ಕೆಲಸ ಕೊಡ್ರಿ, ಕೂಲಿ ಕಂಬಳದವ್ರು ನಾವು ಹಂಗಂತ ನಾನು ಹೇಳ್ದಿ. ನಿಮ್ಮ ಯಜಮಾನ್ರು ಅದೇ ದೇವಸ್ಥಾನದಲ್ಲಿ ಅಡಿಗೆ ಮಾಡ್ಕೊಂಡಿದ್ರ? ಫಸ್ಟ್ ಆವಾಗ 18 ವರ್ಷಲೇ ಮಾಡಿದ್ರು. ಮುಂದೆ ಅದೇ ಯಾವುದೋ ಒಂದು ಕೆಲಸ ಕೊಡ್ರಿ ನನ್ನ ಮಗನಿಗೆ, ಕೂಲಿ ಕಂಬಳ ಜೀವನ ಮಾಡ್ತಾನೆ ಅಂದ ನಾವು ಹೇಳ್ದ. ಈ ದೊಡ್ಡವ್ರು ಸಿಕ್ಕವ್ರೆಲ್ಲ ಸೇರಿ ಅವ್ರ ಮಕ್ಳಿಗೊಂದು ಕೆಲಸ ಕೊಟ್ಬಿಡ್ಮು ಅಂದ ಕೊಟ್ರು. ಅದು ವಾಚ್ಮೆನ್ ಕೆಲಸ ನನ್ನ ಮಗನಿಗೆ ಕೊಟ್ಟಿರೋದು. ಇದು ಬಂದು ಈರಣ್ಣನಿಗೆ ಮಾತ್ರ ಅಡಿಗೆಗೆ ಭಟ್ರ ಕೆಲಸ ಕೊಟ್ಟಿರೋದು ನನ್ನ ಮಗನೆಲ್ಲ ಅಂತ ಪಾಪಾಭಾವಿ ಅಲ್ಲ ನನ್ನ ಮಗ ಮಾಡುದು. ಇದು ಏನು ಪುಟ್ಟಸ್ವಾಮಿ ಅವರ ಕುಟುಂಬಸ್ಥರ ಮಾತು. ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಮ್ಮ ಯಜಮಾನ್ರು ಆ ದೇವಾಲಯಕ್ಕೆ ಅಡಿಗೆ ಭಟ್ರೇ ಅಲ್ಲ, ಅವರು ಕೇವಲ ಸಹಾಯ ಮಾಡೋದಕ್ಕೆ ಹೋಗಿದ್ರು. ಅವರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ನನ್ನ ಗಂಡನ ಮೇಲೆ ನಿರಾಧಾರವಾದಂತ ಆರೋಪ ಬಂದಿದೆ. ನನ್ನ ಮಗ ಮನೆಗೆ ಬಂದ್ರೆ ಸಾಕು ಅನ್ನೋ ಒಂದು ಗೋಳಾಟವನ್ನ ಅವರ ತಾಯಿ ಮಾಡ್ತಾ ಇದ್ದಾರೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಚಾಮರಾಜನಗರ. ಇನ್ನು ಸುಳ್ವಾಡಿ ಮಾರಮ್ಮ ವಿಷಪ್ರಸಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾರಮ್ಮ ದೇವಾಲಯದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ದೇವಾಲಯದ ಆವರಣದಲ್ಲಿ ಯಾರೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಮಾರಮ್ಮ ದೇವಾಲಯದಲ್ಲಿ ಸದ್ಯಕ್ಕೆ ಸ್ಮಶಾನ ಮೌನ ಆವರಿಸಿದೆ. ದೇವಾಲಯದ ಆವರಣದಲ್ಲಿ ಯಾರೂ ಕೂಡ ಈ ಘಟನೆ ಆದ್ಮೇಲೆ, ವಿಷಪ್ರಸಾದ ಪ್ರಕರಣ ಆದ್ಮೇಲೆ ಕಾಣಿಸ್ಕೊಳ್ತಾ ಇಲ್ಲ. ಹಾಗಾಗಿ ಎಲ್ಲಾ ಕಡೆ ಈಗ ಬರೀ ಮೌನ ಮಾತ್ರ ಇದೆ. ದೇವಾಲಯದಲ್ಲಿ ಪೂಜೆ ಪುನಸ್ಕಾರ ಕೂಡ ನಡೀತಾ ಇಲ್ಲ ಸದ್ಯಕ್ಕೆ. ಇಡೀ ದೇವಾಲಯದ ಆವರಣ ಹೀಗಾಗಿ ಖಾಲಿಯೇ ಹೊಡಿತಾ ಇದೆ. ದೇವಾಲಯದ ಬಳಿ ಪೊಲೀಸರು ಕೂಡ ಈಗ ಸರ್ಪಗಾವಲನ್ನ ಹಾಕಿದ್ದಾರೆ. ಈ ಪ್ರಕರಣ ಆದ್ಮೇಲೆ ಪೊಲೀಸರಿಗೆ ಹೋಗಿದ್ದಾರೆ, ಸರ್ಪಗಾವಲನ್ನ ಡೈಲಿ ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ಭಕ್ತರು ಕೂಡ ಯಾರು ದೇವಾಲಯದ ಸುತ್ತಮುತ್ತ ಕಾಣಿಸ್ಕೊಳ್ತಾ ಇಲ್ಲ. ಪೂಜೆ ಪುನಸ್ಕಾರ ಕೂಡ ನಡೀತಾ ಇಲ್ಲ. ಇನ್ನು ಸುಳ್ವಾಡಿ ದೇವಸ್ಥಾನದಿಂದ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಪ್ರಸಾದ ಪ್ರಕರಣಕ್ಕೆ 15 ಮಂದಿ ಬಲಿ. ಪ್ರಕರಣದ ತನಿಖೆ ಅಂತಿಮ ಹಂತಕ್ಕೆ ತಲುಪಿದೆ. ಇದೀಗ ದೇವಾಲಯದ ಆವರಣದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ನಾವೀಗ ಸುಳ್ವಾಡಿ ಗ್ರಾಮದ ಕಿಚ್ಕುತ್ ಮಾರಮ್ಮನ ದೇವಾಲಯದ ಆವರಣದ ಮುಂಭಾಗದಲ್ಲಿದ್ದೇವೆ. ಇಡೀ ದೇವಾಲಯ ಒಂದು ರೀತಿ ಸ್ಮಶಾನ ಮೌನದಲ್ಲಿ ಆವರಿಸಿದೆ ಅಂತ ಹೇಳ್ಬೋದು. ದೇವಾಲಯದಲ್ಲಿ ಕೇವಲ ಒಬ್ಬರು ಅಥವಾ ಇಬ್ಬರು ಬೆರಳೆಣಿಕೆಯ ಮಂದಿ ಕಾಣಿಸ್ತಾ ಇದ್ದಾರೆ. ಇಡೀ ದೇವಾಲಯದ ಆವರಣ ಖಾಲಿ ಆಗ್ತಾ ಇದೆ. ದೇವಾಲಯಕ್ಕೆ ಸೂಕ್ತವಾದಂತಹ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನ ಮಾಡಲಾಗಿದೆ. ಪೊಲೀಸರ ಹೊರತುಪಡಿಸಿ ಬೇರೆ ಯಾರೂ ಸಹ ಈ ಸ್ಥಳದಲ್ಲಿ ಕಾಣಸಿಗ್ತಾ ಇಲ್ಲ. ಪ್ರಕರಣದ ತನಿಖೆ ನಡೀತಾ ಇರುವಾಗಲೇ ಪ್ರಕರಣದ ತನಿಖೆ ಏನಾಯ್ತು, ಯಾರು ವಿಷವನ್ನ ಹಾಕಿದ್ರು, ಯಾಕಾಗಿ ವಿಷವನ್ನ ಹಾಕಿದ್ರು ಅನ್ನೋ ಒಂದು ಕುತೂಹಲ ಎಲ್ಲರಲ್ಲೂ ಹೆಚ್ಚಾಗಿದೆ. ಆ ನಿಟ್ಟಿನಲ್ಲಿ ಯಾರೂ ಸಹ ದೇವಾಲಯದ ಆವರಣಕ್ಕೆ ಬಂದು ದೇವಾಲಯದ ಆವರಣದಲ್ಲಿ ಏನಾಗ್ತಾ ಇದೆ ಅನ್ನೋ ಒಂದು ಬೆಳವಣಿಗೆಗಳನ್ನು ನೋಡೋದಕ್ಕೂ ಸಹ ಆಸಕ್ತರಾಗ್ತಾ ಇಲ್ಲ. ಇಡೀ ದೇವಾಲಯದ ಆವರಣ ಸಂಪೂರ್ಣವಾಗಿ ಖಾಲಿಯಾಗಿದೆ. ದೇವಾಲಯದ ಯಾವ ಮೂಲೆಯಲ್ಲೂ ಸಹ ಒಬ್ಬ ವ್ಯಕ್ತಿಯೂ ಸಹ ಸಿಗ್ತಾ ಇಲ್ಲ. ಇನ್ನು ದೇವಾಲಯದ ಮುಂಭಾಗದಲ್ಲಿರುವಂತಹ ಅಂಗಡಿಗಳು ಸಹ ವಾರದಿಂದಲೂ ಸಹ ಬಾಗಿಲನ್ನ ಹಾಕಿದೆ. ಯಾರೂ ಸಹ ಇಲ್ಲಿ ಬಂದು ವ್ಯಾಪಾರವನ್ನು ಮಾಡುವಂತ ಪರಿಸ್ಥಿತಿ. ಸುಳ್ವಾಡಿ ದುರಂತದ ಇಂಚಿಂಚು ವರದಿ ಸಿದ್ಧವಾಗಿದೆ. 15 ಬಲಿ ಪಡೆದ ಬಗ್ಗೆ ಸಂಪೂರ್ಣ ವರದಿ ಇದೀಗ ರೆಡಿ ಆಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಇವತ್ತು ಸಂಜೆ 6 ಗಂಟೆಗೆ ಐಜಿಪಿ ಶರತ್ ಚಂದ್ರ ಅವರು ಸುದ್ದಿಗೋಷ್ಠಿಯನ್ನ ನಡೆಸುತ್ತಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಚಾಮರಾಜನಗರ ಎಸ್ಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಯುತ್ತೆ. ಸರಿಯಾಗಿ ಸಂಜೆ 6 ಗಂಟೆಗೆ ಐಜಿಪಿ ಶರತ್ ಚಂದ್ರ ಅವರು ಇಡೀ ಪ್ರಕರಣದಲ್ಲಿ ಇಲ್ಲಿ ತನಕ ವಿಚಾರಣೆ ಯಾವ ಹಂತಕ್ಕೆ ಬಂದಿದೆ, ಆರೋಪಿಗಳು ಏನೆಲ್ಲ ಬಾಯ್ಬಿಟ್ಟಿದ್ದಾರೆ ಅನ್ನೋ ಬಗ್ಗೆ ಚಾಮರಾಜನಗರ ಎಸ್ಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನ ಕೊಡ್ತಾರೆ.
ಸುಳ್ವಾಡಿ ವಿಷಪ್ರಸಾದದ ಮಾಹಿತಿಯನ್ನ ಐಜಿಪಿ ಸಂಜೆ 6 ಗಂಟೆಗೆ ಪ್ರೆಸ್ ಮೀಟ್ ನಲ್ಲಿ ಕೊಡ್ತಾರೆ. ವಿಷ ಹಾಕಿದ್ಯಾರು, ಯಾಕೆ ಎಂಬ ಬಗ್ಗೆ ಮಾಹಿತಿಯನ್ನ ಕೊಡುವಂತ ಸಾಧ್ಯತೆ ಇದೆ ಅನ್ನೋ ನಿರೀಕ್ಷೆ ಇದೆ. ಯಾಕಂದ್ರೆ ಈಗ ಆರೋಪಿಗಳನ್ನ ಅಜ್ಞಾತ ಸ್ಥಳದಲ್ಲಿ ವಿಚಾರಣೆಗೊಳಪಡಿಸಿದ್ದಾರೆ. ಕೆಲವರು ಒಪ್ಕೊಂಡಿದ್ದಾರೆ, ಹೌದು ವಿಷ ಹಾಕಿದ್ ನಾವೇ ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ಅಧಿಕೃತವಾಗಿ ಈ ಬಗ್ಗೆ ಯಾವುದೇ ಕ್ಲಾರಿಫಿಕೇಶನ್ ಇಲ್ಲಿ ತನಕ ಸಿಕ್ಕಿಲ್ಲ. ಅಂತೆ ಕಂತೆಗಳೇ ಜಾಸ್ತಿ ಈಗ ಸೃಷ್ಟಿ ಆಗಿರೋದ್ರಿಂದ ಪೊಲೀಸರು ಎಲ್ಲಿ ತನಕ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಯಾರ್ಯಾರು ಪೊಲೀಸರು ಮುಂದೆ ಬಾಯ್ಬಿಟ್ಟಿದ್ದಾರೆ, ಏನೇನು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನೋ ಬಗ್ಗೆ ಅಧಿಕೃತವಾಗಿ ಸಂಜೆ 6 ಗಂಟೆಗೆ ಪೊಲೀಸರೇ ಪ್ರೆಸ್ ಮೀಟ್ ಅಲ್ಲಿ ಏನ್ ಹೇಳ್ತಾರೆ ಅನ್ನೋ ಮುಖಾಂತರ ಗೊತ್ತಾಗುತ್ತೆ. ಇಡೀ ಪ್ರಕರಣ ಯಾವ ಹಂತಕ್ಕೆ ಬಂದಿದೆ, ಯಾರು ಹಾಗಾದ್ರೆ ನಿಜವಾದ ಆರೋಪಿಗಳು, ವಿಷ ಹಾಕಿದ್ಯಾರು, ಯಾವ ಕಾರಣಕ್ಕೋಸ್ಕರ ಹಾಕಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಕೊಡಬಹುದು ಅನ್ನೋ ನಿರೀಕ್ಷೆ ಸಹಜವಾಗಿ ಇಲ್ಲಿ ಇದೆ. ಈ ಪ್ರೆಸ್ ಮೀಟ್ ಮೇಲೆ ಇದೆ. ಸಂಜೆ 6 ಗಂಟೆಗೆ ಚಾಮರಾಜನಗರ ಎಸ್ಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಆಗುತ್ತೆ. ಆ ಸುದ್ದಿಗೋಷ್ಠಿಯಲ್ಲಿ ಐಜಿಪಿ ಶರತ್ ಚಂದ್ರ ಅವರು ಮಾಹಿತಿಯನ್ನ ಕೊಡ್ತಾರೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ನಂದೇಶ್, ಸಂಜೆ 6 ಗಂಟೆಗೆ ಸಾಕಷ್ಟು ಕುತೂಹಲ ಇದೆ. ಈಗ ಐಜಿಪಿ ಶರತ್ ಚಂದ್ರ ಅವರು ಇಡೀ ಕೇಸ್ಗೆ ಸಂಬಂಧಪಟ್ಟಂತೆ ಹಾಗಾದ್ರೆ ಏನೆಲ್ಲ ಮಾಹಿತಿ ಕೊಡ್ತಾರೆ ಅಂತ, ಸೊ ಏನೆಲ್ಲ ವರದಿ ಈಗ ಪ್ರಿಪೇರ್ ಆಗಿದೆ, ಸೊ ಏನ್ ಮಾಹಿತಿ ಕೊಡಬಹುದು ಅನ್ನೋ ನಿರೀಕ್ಷೆ ಇದೆ ನಂದೀಶ್? ಖಂಡಿತ ಈ ಒಂದು ಪತ್ರಿಕಾಗೋಷ್ಠಿ ಒಂದು ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಕಳೆದ 6 ದಿನಗಳಿಂದ ಸತತವಾಗಿ ತನಿಖೆ ನಡೆಸಿದ ಪೊಲೀಸರು ಒಂದು ಅಂತಿಮ ಹಂತಕ್ಕೆ ಬಂದಿರೋ ಒಂದು ಸುಳಿವು ಇದರಿಂದ ದೊರೆತಾ ಇದೆ. ಐಜಿಪಿ ಸುಮ್ಮನೆ ಅವರು ಪತ್ರಿಕಾ ಕೊಟ್ಟಿರಲಿಲ್ಲ, ಏನೋ ತನಿಖೆಯಲ್ಲಿ ಮಹತ್ವದ ಬೆಳವಣಿಗೆಗಳಾಗಿರ್ಬೇಕು, ಮತ್ತೆ ಅವರೆಲ್ಲ ಏನು ಆರೋಪಗಳಿದ್ದಾರೆ ಅಂದ್ರೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವ ಸಾಧ್ಯತೆಗಳಿರೋದ್ರಿಂದ ಆ ಹಿನ್ನೆಲೆಯಲ್ಲಿ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ. ಯಾರು ಈ ಒಂದು ವಿಷಯವನ್ನು ಹಾಕಿದ್ರು, ಯಾರು ಅದರ ಬೆರೆಸಿದ್ರು, ಅದಕ್ಕೆ ಸೂಚನೆ ಕೊಟ್ಟವರು ಯಾರು, ಹಿನ್ನೆಲೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋ ಎಲ್ಲಾ ಮಾಹಿತಿಗಳನ್ನು ಸಹ ಆರೋಪಿಗಳಿಂದ ಬಿಡಿಸಿ ನಂತರ ಅವರು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋ ಸಾಧ್ಯತೆಗಳಿದೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದು ಎಲ್ಲರ ಒಂದು ಚಿತ್ತ ಒಂದು ಪತ್ರಿಕಾಗೋಷ್ಠಿಯಿಂದ ನೆಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲಾ ಮಾಹಿತಿಗಳು ಎಲ್ಲ ಹೊರಬರುವ ಒಂದು ಸಾಧ್ಯತೆಗಳಿವೆ. ಐಜಿಪಿ ಶರತ್ ಚಂದ್ರ ಅವರು ಏನು ಆರೋಪಿಗಳಿಂದ ಬಿಟ್ಟಿದ್ದಾರೆ ತನಿಖಾ ತಂಡ, ಆ ಎಲ್ಲಾ ಮಾಹಿತಿಗಳನ್ನು ಪತ್ರಿಕಾಗೋಷ್ಠಿಯಲ್ಲಿ ಹೇಳುವ ಒಂದು ಸಾಧ್ಯತೆಗಳಿರೋದ್ರಿಂದ ಒಂದು ತೀವ್ರ ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಅಂದ್ರೆ ಏನಾದ್ರೂ ಹಿಂಟ್ ಸಿಕ್ಕಿದ್ಯಾ ಪ್ರೆಸ್ ಮೀಟ್ ಅಲ್ಲಿ ಏನ್ ಮಾತಾಡಬಹುದು ಅಂತ ಏನಾದ್ರೂ ಸಿಕ್ಕಿದ್ಯಾ ನಂದೇಶ್? ಇಲ್ಲ, ಖಂಡಿತ ಯಾವುದೇ ನಾನು ಈಗಾಗಲೇ ಹೇಳಿದ್ರೆ ಯಾವುದೇ ಪೊಲೀಸರು ಯಾವುದೇ ಒಂದು ಮಾಹಿತಿಯನ್ನು ಸಹ ಬಿಟ್ಕೊಡ್ತಾ ಇಲ್ಲ. ಎಷ್ಟಿಗೂ ಸಹ ನಾವು ರಾತ್ರಿ ಬಾಯ್ಬಿಡಿಸೋ ಪ್ರಯತ್ನ ಪಟ್ವಿ. ನಾವೀಗ ತನಿಖೆ ಅಂತ ಹೇಳಿದ್ರಿಂದ ಯಾವುದೇ ರೀತಿಯ ಮಾಹಿತಿ ನಾವು ಕೊಡೋದಿಲ್ಲ ಅಂತ ಹೇಳಿ ಎಸ್ಪಿ ಖಡಕ್ ಆಗಿ ನಿನ್ನೆ ಪತ್ರಿಕಾಗೋಷ್ಠಿ ಕರೆದಾಗ ಹೇಳಿದ್ರು. ಹಾಗಾಗಿ ಇದುವರೆಗೂ ಯಾವುದೇ ಪೊಲೀಸರು ಅಥವಾ ಯಾವುದೇ ಪೊಲೀಸ್ ಅಧಿಕಾರಿ ಈ ಬಗ್ಗೆ ಬಾಯನ್ನ ಬಿಡ್ತಾ ಇಲ್ಲ. ಎಲ್ಲರ ಚಿತ್ತ ಈಗ ಐಜಿಪಿ ಶರತ್ ಚಂದ್ರ ಅವರು ಸಂಜೆ 6 ಗಂಟೆಗೆ ಕರೆದ ಒಂದು ಪತ್ರಿಕಾಗೋಷ್ಠಿ ನಡೆಸಿದೆ. ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಈ ಸಮಗ್ರ ಬೆಳವಣಿಗೆ ಏನ್ ನಡೆದಿದೆ, ಆ ಸುಳ್ವಾಡಿ ಮಾರಮ್ಮನ ವಿಷ ಪ್ರಸಾದ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಹೇಗಾಯ್ತು ಘಟನೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರ ನೀಡುವ ಸಾಧ್ಯತೆಗಳಿದೆ ಅಂತ ಗೊತ್ತಾಗಿದೆ. ಫೈನ್. ಹಾಗಾದ್ರೆ ಯಾರ್ಯಾರು ಇರ್ತಾರೆ ಈ ಪ್ರೆಸ್ ಮೀಟ್ ಅಲ್ಲಿ? ಅದ್ರ ಜೊತೆಗೆ ಆರೋಪಿಗಳನ್ನ ಈ ಪ್ರೆಸ್ ಮೀಟ್ ಆದ್ಮೇಲೆ ಈಗ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರ, ಆ ಬಗ್ಗೆ ಏನಾದ್ರು ಕನ್ಫರ್ಮೇಶನ್ ಸಿಕ್ಕಿದ್ಯಾ ನಂದೀಶ್ ಸದ್ಯಕ್ಕೆ? ಅದನ್ನು ಸಹ ನಾವು ಎಸ್ ಪಿ ಅವರಿಗೆ ಕೇಳಿದ್ವಿ. ಅದು ನನ್ನ ಈಗ ಹೇಳಕ್ಕಾಗಲ್ಲ ಅಂತ ಹೇಳಿ ಎಸ್ ಪಿ ಅವರು ಸಹ ನಮ್ಗೆ ಒಂದು ಮೆಸೇಜ್ ಅನ್ನ ಹಾಕಿದ್ದಾರೆ. ಹಾಗಾಗಿ ಅವರು ಮೊದಲೇ ಆರೋಪಿಗಳನ್ನ ಪ್ರೊಡ್ಯೂಸ್ ಮಾಡಿ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ನಂತರ ಪತ್ರಿಕಾಗೋಷ್ಠಿ ಕರೆಸ್ತಾರೋ ಅಥವಾ ಪತ್ರಿಕಾಗೋಷ್ಠಿಯಲ್ಲಿ ಅವ್ರನ್ನು ಸಹ ಹಾಜರುಪಡಿಸಿ ಆ ನಂತರ ಅವರಿಗೆ ಕೋರ್ಟ್ ಹಾಜರುಪಡಿಸ್ತಾರೋ ಅನ್ನೋ ಕುತೂಹಲ ಮೂಡಿಸಿದೆ. ಹಾಗಾಗಿ ಎಲ್ಲಾ ಮಾಧ್ಯಮದ ಒಂದು ಕುತೂಹಲವನ್ನು ಅದಕ್ಕೆ ಒಂದು ಕಾರಣ ಆಗಿದೆ ಅಂತ ಹೇಳ್ಬೋದು. ಬಹುಶಃ ಈ ಪ್ರೆಸ್ ಮೀಟ್ ಮುಖಾಂತರ ಒಂದು ಕನ್ಫರ್ಮ್ ಆಗ್ತಾ ಇದೆ, ಅಂದ್ರೆ ವಿಚಾರಣೆ ಒಂದು ಹಂತಕ್ಕೆ ಬಂದಿದೆ, ವರದಿ ಎಲ್ಲ ಪ್ರಿಪೇರ್ ಆಗಿದೆ ಅಂತ ಅಂದ್ಕೊಳ್ಬಹುದಾ ನಂದೀಶ್? ಹಾಗಾದ್ರೆ ನಾವು ಖಂಡಿತ ನಾನು ಹೇಳಿದ್ರೆ ಒಂದು ಹಂತಕ್ಕೆ, ಒಂದು ಫೈನಲ್ ಹಂತಕ್ಕೆ, ಏನು ಅಂದ್ರೆ ಅಂತಿಮ ಘಟ್ಟಕ್ಕೆ, ಒಂದು ತಾರ್ಕಿಕ ಹಂತದ ಒಂದು ಘಟ್ಟಕ್ಕೆ ಒಂದು ಈ ಪ್ರಕರಣ ತನಿಖೆ ಬಂದಿದೆ ಅಂತ ಹೇಳ್ಬೋದು. ಈ ಪ್ರಕರಣದ ಬಗ್ಗೆ ಈಗಾಗಲೇ ಡಿವೈಎಸ್ಪಿ ನೇತೃತ್ವದ ತಂಡ, ಕೊಳ್ಳೇಗಾಲ ಡಿವೈಎಸ್ಪಿ ನೇತೃತ್ವದ ತಂಡ ತೀವ್ರ ತನಿಖೆಗೆ ಒಳಪಡಿಸಿ 10 ಜನರನ್ನ ವಶಕ್ಕೆ ಪಡೆದುಕೊಂಡು ತೀವ್ರ ವಿಚಾರಣೆಗೆ ಒಳಪಡಿಸಿ ಈಗಾಗಲೇ ಅಲ್ಲಿ ಕೆಲವರನ್ನ ಬಂಧಿಸುವ ಎಲ್ಲಾ ಸಾಧ್ಯತೆಗಳು ಕಂಡುಬರುವುದರಿಂದ ನಾವು ಅನ್ಕೊಳ್ಬಹುದು ಇವತ್ತು ಈ ಒಂದು ಪ್ರಕರಣಕ್ಕೆ ಒಂದು ಅಂತ್ಯ ಆಡ್ತಾರೆ. ಏನು ಈ ಸುಳ್ವಾಡಿ ಮಾರಮ್ಮನ ದೇವಸ್ಥಾನ ಯಾರು ವಿಷ ಹಾಕಿದ್ರು ಅದನ್ನ ಪೊಲೀಸರು ಕಂಡು ಹಿಡಿದಿರಬಹುದು ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಥ್ಯಾಂಕ್ ಯು ನಂದೀಶ್, ತಮ್ಮ ಇನ್ಫಾರ್ಮೇಶನ್ಗೆ.